ಹಾಯ್ ಹಲೋ ನಮಸ್ತೆ ಪ್ರಿಯ ಬಂಧುಗಳೇ, ಎಲ್ಲಿ ಗೌರವ ಮತ್ತು ಪ್ರೀತಿಯನ್ನ ಕೇಳಿ ಪಡೆಯಬೇಕಾಗುತ್ತದೆಯೋ ಅಂತಹ ಸಂಬಂಧಗಳಿರುವುದು ಒಳ್ಳೆಯದಲ್ಲ. ಈ ಜಗತ್ತಿನಲ್ಲಿ ಬಂದಿದ್ದೇವೆ ಎಂದರೆ ಜೀವಿಸುವ ಕಲೆಯನ್ನ ಕಲಿಯಿರಿ. ಇಲ್ಲಿ ನಿಮ್ಮ ಶತ್ರುಗಳಿಗಿಂತ ಅಷ್ಟೊಂದು ಅಪಾಯವಿಲ್ಲ, ಆದರೆ ನಿಮ್ಮವರು ಎನಿಸಿಕೊಂಡವರ ಮೇಲೆ ಯಾವಾಗಲೂ ಕೂಡ ಒಂದು ಕಣ್ಣಿರಲಿ. ಬೇರೆಯವರಿಗಾಗಿ ಬದುಕಿದ್ದು ತುಂಬ ದುಬಾರಿ ಬೆಲೆಯನ್ನು ತೆರೆಯಬೇಕಾಯಿತು. ವಯಸ್ಸು ಖರ್ಚಾಯಿತು ಮತ್ತು ಕೈಗೂ ಏನೂ ಸಿಗಲಿಲ್ಲ. ನಿಮ್ಮನ್ನು ನೀವು ದುಃಖಿತರನ್ನಾಗಿಸಿ ಅಥವಾ ಗಟ್ಟಿ ಮುಟ್ಟಾಗಿಸಿ ಎರಡರಲ್ಲೂ ಒಂದೇ ಸಮನಾಗಿ ಕಷ್ಟಪಡಬೇಕು. ಎಲ್ಲಿ ಖುಷಿಯಾಗಿರಬೇಕು ಅಥವಾ ದುಃಖಿತರಾಗಿರಬೇಕು ಎನ್ನುವುದು ನಿಮ್ಮ ನಿರ್ಣಯಕ್ಕೆ ಬಿಟ್ಟಿರುವ ವಿಚಾರ. ಈ ಜಗತ್ತಿನ ಜನಸಂಖ್ಯೆ 800 ಕೋಟಿ ಆಗಿದೆ, ಆದರೆ ಪ್ರತಿಯೊಬ್ಬ ಮನುಷ್ಯನೂ ಒಳಗಿನಿಂದ ಒಂಟಿಯಾಗಿಯೇ ಇದ್ದಾನೆ. ಒಂಟಿಯಾಗಿ ಹೇಗೆ ಬದುಕಬೇಕು ಎನ್ನುವುದನ್ನು ಕಲಿಸಿಕೊಡಲು ಕೆಲವು ಜನ ನಮ್ಮ ಜೀವನವನ್ನೇ ಪ್ರವೇಶಿಸುತ್ತಾರೆ. ಯಾರು ಗೌರವ ಕೊಡುತ್ತಾರೆಯೋ ಅವರಿಗೆ ಗೌರವ ಕೊಡಲಾಗುತ್ತದೆ. ಯಾರು ಅಗೌರವವನ್ನು ತೋರುತ್ತಾರೆಯೋ ಅವರಿಗೆ ಸುಳ್ಳಿನ ಭರವಸೆಗಿಂತ ಸತ್ಯದ ಕಪಾಳ ಮೋಕ್ಷ ಎಷ್ಟೋ ಪಾಲು ಒಳ್ಳೆಯದು. ಮನುಷ್ಯನಿಗೆ ಸುಮ್ಮನೆ ಸ್ವಾರ್ಥಿ ಎನ್ನುವುದಿಲ್ಲ. ಅವನಿಗೆ ತನ್ನ ಸುಖಕ್ಕಿಂತ ಬೇರೆಯವರ ದುಃಖದಲ್ಲಿಯೇ ಸಂತೋಷ ಸಿಗುತ್ತದೆ. ಪ್ರೀತಿ ಎನ್ನುವುದು ಬೇವಿನ ಮರದ ಟೊಂಗೆ ಇದ್ದಂತೆ, ಅದರ ಹೊಸ ಚಿಗುರು ಕೂಡ ಸಿಹಿ ಅನಿಸುತ್ತದೆ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರವನ್ನು ದಾಟಬಹುದು, ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನವನ್ನು ಸಾಗಿಸುವುದು ಅಸಾಧ್ಯವಾಗಿರುವಂತಹ ಮಾತಾಗಿದೆ. ನೀವು ಒಳ್ಳೆಯವರು ಎಂದ ಮಾತ್ರಕ್ಕೆ ಜನರು ಪ್ರೀತಿಸುತ್ತಾರೆ ಎಂದುಕೊಳ್ಳಬೇಡಿ. ಸುಲಭವಾಗಿ ಬಳಸಿಕೊಳ್ಳಲು ಕಾಯುತ್ತಿರುತ್ತಾರೆ ಅಷ್ಟೇ. ಖರ್ಚಾಗುವ ಹಣಕ್ಕೆ, ಕರಗಿ ಹೋಗುವಂತಹ ಆಸ್ತಿಗೆ, ಮುಪ್ಪಾಗುವಂತಹ ಸೌಂದರ್ಯಕ್ಕೆ ಇರುವಂತಹ ಬೆಲೆಯು ಒಳ್ಳೆಯತನಕ್ಕೆ, ನಂಬಿಕೆ ಮತ್ತು ನಿಯತ್ತಿಗೆ ಇರುವುದಿಲ್ಲ. ಕೆಲವೊಮ್ಮೆ ಬುದ್ಧಿ ಹೇಳುತ್ತೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೆಯೋ ನೀನು ಅವರೊಂದಿಗೆ ಹಾಗೆ ವರ್ತಿಸು ಎಂದು. ಆದರೆ ಹೃದಯ ಹೇಳುತ್ತೆ, ನಾವು ಅವರೊಂದಿಗೆ ವರ್ತಿಸಿದರೆ ನಮಗೂ ಮತ್ತು ಅವರಿಗೂ ಇರುವಂತಹ ವ್ಯತ್ಯಾಸವೇನು ಎಂದು. ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆಯ ಅಭ್ಯಾಸಗಳು ನಮ್ಮನ್ನು ಸದಾ ಕಾಪಾಡುತ್ತದೆ. ಯಾರನ್ನೇ ಆಗಲಿ ಜಾಸ್ತಿ ಹಚ್ಚಿಕೊಂಡು ಹೆಚ್ಚಾಗಿ ನಂಬಿಕೊಂಡು ಬದುಕಬಾರದು. ಯಾಕೆಂದರೆ ಕೆಲವೊಮ್ಮೆ ಅವರ ಬದಲಾವಣೆ ನಮಗೆ ತುಂಬ ನೋವನ್ನುಂಟು ಮಾಡುತ್ತದೆ. ನಡೆಯುವಾಗ ಎಡುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ದಡ್ಡತನ. ನೆನಪಿನಲ್ಲಿ ಇಟ್ಟಿಕೊಳ್ಳಿ. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆಯೇ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರು ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯವೇ ಅರಿವಾಗುತ್ತಿರಲಿಲ್ಲ. ಪ್ರತಿಯೊಂದು ಜೀವಿಗೂ ಕೂಡ ಸೃಷ್ಟಿಕರ್ತನು ಅವನು ಜನಿಸುವ ಮೊದಲೇ ಆಯಸ್ಸು, ಪುಣ್ಯ, ಪಾಪ, ಕಾರ್ಯ, ವಿದ್ಯೆ, ಸಂಪತ್ತು ಮತ್ತು ಮರಣ ಈ 5 ಅಂಶವನ್ನು ನಿಶ್ಚಯಿಸಿ ಭೂಮಿಗೆ ಕಳಿಸಿರುತ್ತಾನೆ. ನಮ್ಮ ಜೀವನದಲ್ಲಿ ಸಮಯ ಕಳೆದಂತೆ ಕೆಲವರು ದೂರವಾಗಬಹುದು, ಕೆಲವರು ಹತ್ತಿರವಾಗಬಹುದು, ಆದರೆ ಕೊನೆಗೆ ಉಳಿಯುವವರೇ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ಕೆಲವರು ಮಾತನಾಡಿ ನಮ್ಮನ್ನು ನೋಯಿಸಿದ್ರೆ, ಇನ್ನು ಕೆಲವರು ಮೌನವಾಗಿದ್ದು ನಮ್ಮನ್ನು ಕೊಂದು ಬಿಡುತ್ತಾರೆ. ದೇವರು ಯಾರನ್ನೂ ಕೂಡ ಸುಮ್ಮನೆ ನಮಗೆ ಜೀವನದಲ್ಲಿ ಪರಿಚಯ ಮಾಡಿಸುವುದಿಲ್ಲ. ಅದರ ಹಿಂದೆ ಒಂದು ಉನ್ನತವಾಗಿರುವಂತಹ ಕಾರಣವಿರುತ್ತದೆ. ಆ ಕಾರಣ ಒಳ್ಳೆಯದು ಕೆಟ್ಟದ್ದು ಆ ವ್ಯಕ್ತಿಯ ಮೇಲೆ ನಿರ್ಧಾರವಾಗಿರುತ್ತದೆ. ಒಬ್ಬರ ಒಳ್ಳೆಯತನವನ್ನು ಗುರುತಿಸಲು ನಮ್ಮಲ್ಲಿ ಒಳ್ಳೆಯ ಮನಸ್ಸು ಇರಬೇಕು. ಮತ್ತೊಬ್ಬರ ಜಾಣ್ಮೆಯನ್ನು ಪ್ರಶಂಸಿಸಲು ನಮ್ಮಲ್ಲಿ ಪ್ರಬುದ್ಧತೆ ಇರಬೇಕು. ಮತ್ತೊಬ್ಬರ ಏಳಿಗೆಯನ್ನು ಸಹಿಸಲು ನಮ್ಮಲ್ಲಿ ನಿಷ್ಕಲ್ಮಶವಾದ ಮನಸ್ಸು ಎನ್ನುವಂಥದ್ದು ಇರಬೇಕಾಗುತ್ತದೆ. ಇನ್ನೊಬ್ಬರ ಸಂತೋಷವನ್ನು ಆಸ್ವಾದಿಸಲು ಮಗುವಿನಂಥ ಮುಗ್ಧತೆ ಇರಬೇಕು. ಇನ್ನೊಬ್ಬರನ್ನು ನಮ್ಮವರಂತೆ ಸ್ವೀಕರಿಸಿಕೊಳ್ಳಲು ನಿಸ್ವಾರ್ಥದ ಮನೋಭಾವ ಇರಬೇಕಾಗುತ್ತದೆ. ಮನೋವಿಜ್ಞಾನದ ಪ್ರಕಾರ ನೀವು ಎಷ್ಟು ಮುಖ್ಯ ಎನ್ನುವುದನ್ನು ತಿಳಿಸಲು ಯಾರಿಗಾದರೂ ಬಯಸಿದರೆ ಜನರು ನಿಮ್ಮನ್ನು ಸಹಾಯಕ್ಕಾಗಿ ಕೇಳುವವರೆಗೆ ಅವರನ್ನು ನಿರ್ಲಕ್ಷಿಸಿ. ಆಗ ನೀವು ಎಷ್ಟು ಮುಖ್ಯ ಎನ್ನುವುದನ್ನು ಅವರಿಗೆ ತಿಳಿಯುತ್ತದೆ. ಬಲವಂತವಾಗಿ ಯಾರನ್ನೂ ಕೂಡ ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡಿ. ಇಷ್ಟವಿದ್ದವರು ಅದೆಷ್ಟೇ ಕಷ್ಟ ನೋವು ಇದ್ದರೂ ಕೂಡ ಜೊತೆಗಿರುತ್ತಾರೆ. ಇಲ್ಲದಿದ್ದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರವಾಗಿ ಬಿಡುತ್ತಾರೆ.
ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.